ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಮ್ಯಾಟ್ರಿಮೋನಿಯಲ್ಲಿ ವಧೂವರರ ಅನ್ವೇಷಣೆಯಲ್ಲಿರ್ತಕ್ಕಂಥವ್ರು ಈ ಸುದ್ದಿಯನ್ನು ನೀವು ನೋಡಲೇಬೇಕು. ಹೇಗೆಲ್ಲ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ. ಆನ್ಲೈನ್ನಲ್ಲಿ ಮದುವೆಗಾಗಿ ಸಂಗಾತಿಯನ್ನು ಹುಡುಕ್ತಾ ಇದ್ದೀರಾ, ಹಾಗಾದರೆ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ಮದುವೆ ಕನಸು ಕಂಡವರಿಗೆ ಪಾಪ ಉಂಡೆ ನಾಮವನ್ನು ತಿಕ್ಕಿದ್ದಾರೆ. ಒಂದೇ ಹುಡುಗಿ ಹೆಸರಲ್ಲಿ 3 ಯುವಕರಿಗೆ ವಂಚನೆಯನ್ನು ಮಾಡಲಾಗಿದೆ. ಅದು ಏನು ಒರಿಜಿನಲ್ ಫೋಟೋ ಅಲ್ಲ, ಮಾಡೆಲ್ಗಳ ಫೋಟೋವನ್ನು ಬಳಸಿ ಯುವಕರಿಗೆ ದೋಖಾ ಮಾಡಿರ್ತಕ್ಕಂಥ ಘಟನೆ ಇದು. ಜನ ಹೇಗೆಲ್ಲ ಮೋಸ ಹೋಗ್ತಾರೆ ಪಾಪ. ಮದುವೆ ಆಗಬೇಕು, ಒಳ್ಳೆ ಹುಡುಗಿ ಸಿಗಬೇಕು ಅಂತ ಈ ಮ್ಯಾಟ್ರಿಮೋನಿಗಳ ಹೆಲ್ಪ್ ತಗೊಳ್ಳೋಣ ಅಂತ ಹೋಗ್ತಾರೆ. ಆದರೆ ಅಲ್ಲೂ ಕೂಡ ಮೋಸ ಮಾಡ್ತಾರೆ ಅಂತಂದರೆ ಜನ ಇನ್ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು? ನೋಡಿ, shaadi.com ಇದರಲ್ಲಿ ವಧುವನ್ನು ಹುಡುಕ್ತಾ ಇದ್ರು ಅಂತ 3 ಯುವಕರು ಸಪ್ರೇಟ್ ಎಲ್ಲ 3 ಬೇರೆ ಬೇರೆ ಅವರು ಒಂದೇ ನಕಲಿ ಪ್ರೊಫೈಲ್ನಿಂದ 1.5 ಕೋಟಿ ರೂಪಾಯಿ ವಂಚನೆ ಮಾಡಿರೋ ಪ್ರಕರಣ. ಕಾರುಣ್ಯ ಆರ್ ಅಥವಾ ಕಾರುಣ್ಯ ರಾಘವ್ ಹೆಸರಿನಲ್ಲಿ ವಂಚನೆಯನ್ನು ಮಾಡಿದ್ದಾರೆ. ಮದುವೆಗೆ ಪ್ರೊಫೈಲ್ ನೋಡಿ ಆಫರನ್ನು ಇಟ್ಟಿದ್ರು ಹುಡುಗರು ಬೇರೆ ಬೇರೆ ಕಡೆ. ಅಲ್ಲಿ ಏನು ಮಾಡಿದ್ದಾರೆ, ಮೊದಲು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಹಣವನ್ನು ಡಬಲ್ ಮಾಡ್ಕೊಳ್ಳೋಣ, ಆಗ ಮದುವೆಯನ್ನು ಗ್ರ್ಯಾಂಡಾಗಿ ಮಾಡ್ಕೋಬಹುದು ಅಂತ ಈ 3 ಜನ ಯುವಕರಿಗೆ ಮೈಂಡ್ ವಾಶ್ ಮಾಡಿದ್ದಾರೆ. ಯುವಕರು ಪಾಪ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿಸ್ಕೊಂಡು ಮೋಸ ಹೋಗಿದ್ದಾರೆ. ಆಯಿತು, ಈಗ ಮ್ಯಾಟ್ರಿಮೋನಿನಲ್ಲಿ ನೀವು ಹುಡುಗಿನ ನೋಡಿದ್ದಾಯಿತು, ಆಫರ್ ಇಟ್ಟಿದ್ದಾಯಿತು, ಅವರು ಇವ್ರಿಗೂ ಪರಿಚಯ ಆಗುತ್ತೆ. ಬಟ್ ಆಗ ಆ ಯುವತಿ ಕಡೆಯವರು ಮೈಂಡ್ ವಾಶ್ ಮಾಡಿರೋದು ಹುಡುಗರಿಗೆ. ಮೊದಲು ಶೇರ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡೋಣ, ದುಡ್ಡು ಡಬಲ್ ಆಗುತ್ತೆ, ಮದುವೆನ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ, ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಅವ್ರ ತಲೆ ಕೆಡಿಸಿ ಪಾಪ ಅವರಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಹೂಡಿಕೆ ಮಾಡಿಕೊಂಡು ಕೊನೆಗೆ ಕೈ ಕೊಟ್ಟಿರುವಂತಹ ಪ್ರಕರಣ ಇದು. shaadi.comನಲ್ಲಿ ಹುಷಾರಾಗಿರಿ, ಯಾಕೆಂದರೆ ಈ ಥರದ್ದು ತುಂಬ ನಡೀತಾ ಇದೆ. ಕೆಲವರು ಹೇಳ್ಕೊತಾರೆ ಮೋಸ ಹೋಗಿರೋದನ್ನ, ಕೆಲವರು ಹೇಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ಬಿ ಕೇರ್ಫುಲ್. ನೋಡಿ ಏನು ಮಾಡಿದ್ದಾರೆ ಇವರು, ತಮ್ಮದೇ ಗುಂಪಿನ ಓರ್ವನನ್ನು ಯುವಕರಿಗೆ ಪರಿಚಯ ಮಾಡಿಕೊಡ್ತಾಳೆ ಆಕೆ. ಅವನು ನಿಮಗೆ ಸಹಾಯ ಮಾಡ್ತೀನಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಹಣ ಹೂಡಿಕೆಗೆ ಪ್ರೇರೇಪಣೆ ಕೊಡ್ತಾರೆ. 50 ಲಕ್ಷ ರೂಪಾಯಿ ಹೂಡಿಕೆ ಮಾಡಿ ಪ್ರತಿಯೊಬ್ಬರು ಅಂತ 50 ಲಕ್ಷ ರೂಪಾಯಿ ಇಂಡಿವಿಜುವಲ್ ಆಗಿ ಮಾಡ್ತಾರೆ. ಮಾಡಿದ ಮೇಲೆ ಆ ಹುಡುಗಿ ಏನು ಮಾಡ್ತಾಳೆ, ಮೊಬೈಲ್ ಸಂಪರ್ಕ ಕಟ್. ಮದುವೆ ಆಸೆಗೆ ಬಿದ್ದು ಲಕ್ಷಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ ಯುವಕರು. ಒಂದಲ್ಲ ಎರಡಲ್ಲ, 50 ಲಕ್ಷ. ಆ 50 ಲಕ್ಷದಲ್ಲೇ ಅದ್ದೂರಿಯಾಗಿ ಮದುವೆ ಆಗ್ಬೋದಾಗಿತ್ತಪ್ಪ. ಆ 50 ಲಕ್ಷದಲ್ಲೇ ಗ್ರ್ಯಾಂಡಾಗಿ ಮದುವೆ ಆಗ್ಬೋದಾಗಿತ್ತು, ಮಾಡಿಲ್ಲ. ಕೊನೆಗೆ ಮದುವೆ ಆಸೆಗೆ ಬಿದ್ದು ದುಡ್ಡನ್ನು ಕಳ್ಕೊಂಡಿದ್ದಾರೆ. ಈಗ ವೈಟ್ ಫೀಲ್ಡ್ನ CEN ಅಂದರೆ ಸೆನ್, ವೈಟ್ ಫೀಲ್ಡಲ್ಲಿರೋ ಸೆನ್ ಪೊಲೀಸ್ ಸ್ಟೇಷನ್, ದಕ್ಷಿಣ ಸೆನ್ ಪೊಲೀಸ್ ಸ್ಟೇಷನ್ ಮತ್ತು ಬೆಂಗಳೂರು ಗ್ರಾಮಾಂತರ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತ್ಯೇಕ FIR ಆಗಿದೆ. ಈ 3 ಜನ ಹುಡುಗರು ಪಾಪ ಬೇರೆ ಬೇರೆ ಅವರು, ಅವ್ರಿಗೇನು ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ. ಬಟ್ 3 ಜನ ಒಂದೇ ಹುಡುಗಿನ ಇಷ್ಟಪಟ್ಟಿದ್ದಾರೆ. ಈ ಮ್ಯಾಟ್ರಿಮೋನಿಗಳಲ್ಲಿ ಹುಡುಗಿ ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಅಂತಂದಾಗ ಇಷ್ಟಪಡ್ತಾರೆ. ಆಗ ಈ ಥರ ದೋಖ ಆಗಿದೆ.